ಸಹಕಾರ ಕ್ಷೇತ್ರದಲ್ಲಿ ಸಹಕಾರ ಜಿಲ್ಲಾ ಬ್ಯಾಂಕು, ಅಪೆಕ್ಸ್ ಬ್ಯಾಂಕ್ಗಳಲ್ಲಿ ಸೇವೆಯನ್ನು ಸಲ್ಲಿಸಿದಂಥವರು. ಅದರಲ್ಲೂ ಕೂಡ ನನ್ನ ಮನೆ ಸದಾಶಿವನ 13 ಮೇನಲ್ಲೇ ಒಂದು ಮನೆಯನ್ನು ಕ್ರಯಕ್ಕೆ ಪಡೆದು ರೆನೋವೇಷನ್ ಮಾಡಿ ತುಂಬ ಸುಂದರವಾಗಿ ಮಾಡಿದರು. ಆ ಸುಂದರವಾಗಿ ಮಾಡಿ ಸುಮಾರು ಒಂದು 3 ತಿಂಗಳು ಆಗಿಲ್ಲ. ನಮ್ಮನ್ನು ಕರ್ಕೊಂಡೋಗಿ ಯಾವಾಗಲೂ ಕೂಡ ಸಾಯಂಕಾಲ ರಾತ್ರಿ ವಾಕ್ ಮಾಡ್ತಾ ಇರೋರು ಮೊಬೈಲ್ ಹಿಡ್ಕೊಂಡು. ಅವ್ರು ಛಲಗಾರ, ಜನಸಂಖ್ಯೆ ಕಡಿಮೆ ಇದ್ದಂಥ ಕ್ಷೇತ್ರದಲ್ಲಿ ಒಬ್ಬ ಶಾಸಕನಾಗಿ ಗೆಲ್ತಕ್ಕಂಥ ಒಬ್ಬ ಶಾಸಕ, ನಾನು ಗೆದ್ದು ಬರ್ತೀನಿ ಗೌಡ್ರಿ ನೋಡ್ರಿ ಅಂತ ಹೇಳ್ತಕ್ಕಂಥ ಛಲ ಅವ್ರಿಗಿತ್ತು. ಯಾಕೆ ಅಂತ ಹೇಳಿದ್ರೆ ಎಲ್ಲ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿದಂಥ ಆ ಸುಧಾಕರ್ ಅವರು, ಅವರ ಸಾವು ನಮಗೆ ದಿವಾಲು ಕೂಡ ನಿರಂತರವಾದಂಥ ಸ್ನೇಹಿತನ ಕಳ್ಕೊಂಡಿದ್ದೇನೆ ಅಂತಕ್ಕಂಥ ದುಃಖ ಆಗ್ತದೆ. ವೆಂಕಟಪ್ಪನವರು ಕೂಡ ಅಷ್ಟೇ, ಎಲ್ಲ ಸಮಾಜ, ಎಲ್ಲ ಜಾತಿ ದಕ್ಷತೆಯಿಂದ ಮಂತ್ರಿಗಿರಿ ಆಗಲಿ ಶಾಸಕಸ್ಥನಾಗಲಿ ಅವ್ರು ಯಾವುದೂ ಕೂಡ ಎದುರದೆ ಧೈರ್ಯವಂತರಾಗಿ ಸೇವೆಯನ್ನು ಸಲ್ಲಿಸಿದಂಥವ್ರು ವೆಂಕಟಪ್ಪನವರು. ರಾಮಚಂದ್ರೇಗೌಡರು ಅಂತೂ ಈಗಾಗಲೇ ಇವರು ಹೇಳ್ದಂಗೆ ಬಿಜೆಪಿ ಅಂದರೆ ರಾಮಚಂದ್ರೇಗೌಡರು ಅಂತಲೇ ಗೊತ್ತಾದ್ದು ರಾಜ್ಯಕ್ಕೆ. ಅಷ್ಟರ ಮಟ್ಟಿಗೆ ಬಿಜೆಪಿಗೆ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಂಥವರು. ನೇರವಾದ ನಡೆ, ಸರಳವಾದಂಥ ವ್ಯಕ್ತಿತ್ವ, ಕಠಿಣವಾದಂಥ ನುಡಿಗಳು. ಯಾರೇ ಆದರೂ ಕೂಡ ನೇರವಾದ ನಡೆದಂಥ ರಾಜಕಾರಣಿಗಳಿಲ್ಲ. ಅಂಥ ವ್ಯಕ್ತಿತ್ವ ಹೊಂದಿದಂಥ ರಾಮಚಂದ್ರೇಗೌಡರು ಕೂಡ ಇವತ್ತು ನಮ್ಮ ಮುಂದೆ ಇಲ್ಲ. ಅದೇ ರೀತಿ ನಮ್ಮ RG ವೆಂಕಟಾಚಲಯ್ಯನವರು 83ರಿಂದ, ಜಾಲಪ್ಪನವರು ಅದಕ್ಕಿಂತ 78ರಿಂದ ಕೆಂಪೇಗೌಡರು, ನಾವು ಎಲ್ಲರೂ ಕೂಡ ಅವ್ರ ತೋಟದಲ್ಲಿ ಸೇರುವ, ಜಾಲಪ್ಪನವರು ನಾವು ಅವರೆಲ್ಲ ಕೂಡ ಸೇರ್ತಕ್ಕಂಥದ್ದು. ಅವರು ನಾವು ಜೊತೆಯಲ್ಲಿ ಜಿಲ್ಲಾ ಪರಿಷತ್ತಲ್ಲಿ ಇದ್ದದ್ದು. ವೆಂಕಟಾಚಲಯ್ಯನವರು ಅದೇ ಸರಳವಾದಂಥ ಜಾಲಪ್ಪನವರ ನಾಯಕತ್ವವನ್ನು ನಿಷ್ಠೆಯಿಂದ ನೆಚ್ಚಿ ಬೆಳೆದಂಥ ಮಹಾನ್ ವ್ಯಕ್ತಿತ್ವ ಹೊಂದಿದಂಥ ವೆಂಕಟಾಚಲಯ್ಯನವರು. ಅದೇ ರೀತಿ S. ಕೃಷ್ಣಪ್ಪನವರು, ನಾನು ಜಿಲ್ಲಾ ಪರಿಷತ್ತಲ್ಲಿ 87ರಲ್ಲಿ ಲೀಡರ್ ಇದ್ದೆ. ಅವರು ನಮ್ಮ ಜೊತೆ ಶಾಸಕರಾಗಿ, ಆಗ ಎಲ್ಲ ಶಾಸಕರು ಕೂಡ ಭಾಗವಹಿಸ್ತಾ ಇದ್ರು ಜಿಲ್ಲಾ ಪರಿಷತ್ತಲ್ಲಿ. ಆ ಟೈಮಲ್ಲಿ ಆವಾಗಿಂದಲೂ ಕೂಡ ಒಳ್ಳೆ ನಗರಸಭೆ ಅಧ್ಯಕ್ಷರಾಗಿ ಆ ಬನ್ನೂರು ಕ್ಷೇತ್ರಕ್ಕೆ ಅಪಾರವಾದಂಥ ಸೇವೆಯನ್ನು ಸಲ್ಲಿಸಿದಂಥ ನೇರ ನಡೆ ನುಡಿದಂಥ ಕೃಷ್ಣಪ್ಪನವರು ಕೂಡ ನೆನ್ನೆ ತಾನೇ ನಿಧನರಾಗಿದ್ದಾರೆ. ಅದೇ ರೀತಿ S. ಜಾನಕಿ ಅವರಿಗೆ ಅವ್ರು ನಿಧನರಾದಂಥ ಸಂದರ್ಭದಲ್ಲಿ ಅವರು ಮೈಸೂರಿನಲ್ಲಿ ನಾನೇ ಅವ್ರನ್ನ ಕರ್ಕೊಂಡೋಗಿ 2-3 ಕಾರ್ಯಕ್ರಮಗಳನ್ನು SP ಬಾಲಸುಬ್ರಹ್ಮಣ್ಯ S. ಜಾನಕಿ ಅವರು ಮಾಡಿಸಿದ್ದೆ. ನಾವು ಮುಖ್ಯಮಂತ್ರಿಗಳಿಗೆ ದೂರವಾಣಿ ಮೂಲಕ ಫೋನ್ ಮಾಡಿದೆ. S. ಜಾನಕಿ ಅವರಿಗೆ ನಿಧನರಾದರು ಅಂತ ಕೂಡಲೇ ಅವಾಗ ನಮ್ಮ ಡಾಕ್ಟರ್ ಯತೀಂದ್ರ ಅವರು ಉಸ್ತುವಾರಿ ಮಂತ್ರಿಗಳು ಅವ್ರನ್ನ ಕಳಿಸಿ ಸರ್ಕಾರದ ಬೆಂಬಲದೊಡನೆ ಅವರ ಅಂತ್ಯ ಸಂಸ್ಕಾರ S. ಜಾನಕಿ ಅವ್ರದ್ದು ಆಯಿತು ಅಂತ ಹೇಳಿದ್ರೆ 17 ಭಾಷೆಗಳು, ಈ ಸುಮಾರು 40-50 ಸಾವಿರ ಹಾಡುಗಳು, ಅವರು ಎಲ್ಲ ಭಾಷೆಗಳಲ್ಲೂ ಕೂಡ ಆಡಿದಂಥ ಮಹಾನ್ ಗಾನ ಕೋಗಿಲೆ, ಗಾನ ವಿಶಾರದೆ ಅಂತ S. ಜಾನಕಿ ಅವರು ಸದಾ ಎಲ್ಲರ ಮನಸ್ಸಲ್ಲೂ ಕೂಡ ಉಳಿದಿರ್ತಕ್ಕಂಥ ಜಾನಕಿಯವ್ರನ್ನೂ ಕೂಡ ಸಂದರ್ಭದಲ್ಲಿ ನಾವು ನೆನೆಸಿದ್ದೇವೆ. ವಿಶೇಷವಾಗಿ ಅಧ್ಯಕ್ಷರೇ, ನಮ್ಮ ಚೆನ್ನಮ್ಮನವರು, ನಮ್ಮ ಪ್ರಧಾನಿಗಳು ದೇವೇಗೌಡರ ಶ್ರೀಮತಿ ಚೆನ್ನಮ್ಮನವರು, ನಾನು ಭಾಳ ಚಿಕ್ಕ ವಯಸ್ಸಿಂದ ಅವ್ರನ್ನ ನಾನು ನೋಡಿದ್ದೀನಿ. ಯಾವಾಗ ಹೋದರೂ ಕೂಡ ಅವ್ರು ಊಟ ಮಾಡದೆ ಕಳಿಸ್ತಾ ಇರಲಿಲ್ಲ. ಹೋದ ಕೂಡಲೇ ಕೇಳ್ತಿದ್ದೇನು ಅಂತ ಹೇಳಿದ್ರೆ, ಮನೆಯವ್ರು ಹೆಂಗಿದ್ದಾರೆ, ಚೆನ್ನಾಗಿದ್ದಾರಾ, ಊಟ ಮಾಡಿದ್ರ, ಇದೇ ಅವ್ರು ಕೇಳ್ತಾ ಇದ್ದದ್ದು. ಒಂದು ಬಾರಿ ಉದಾಹರಣೆಗೆ ಏನಾಯ್ತದೆ ಅಧ್ಯಕ್ಷರೇ, ನಾನು ಜಿಲ್ಲಾ ಪರಿಷತ್ ಅಧ್ಯಕ್ಷ ಇದ್ದೆ. ಅವ್ರ ತಮ್ಮ ಪುಟ್ಟಸ್ವಾಮಣ್ಣ ಅಂತೇಳಿ ಅವರು ಅಧ್ಯಕ್ಷ ಹಾಸನ ಜಿಲ್ಲೆಯಲ್ಲಿ. ನಾನು ಚಾಮರಾಜನಗರ ಮೈಸೂರು ಜಿಲ್ಲೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಇದ್ದರೆ ಹಾಸನ ಜಿಲ್ಲೆ ಅಧ್ಯಕ್ಷ ಪುಟ್ಟಸ್ವಾಮಣ್ಣ ಇದ್ದರು. ನಾನು 29 ಜಿಲ್ಲಾ ಪಂಚಾಯತ್ ಅಧ್ಯಕ್ಷರ ಅಸೋಸಿಯೇಷನ್ ಅಧ್ಯಕ್ಷ ಇದ್ದೆ. 29 ಜನನೂ ಕೂಡ ಡೆಲ್ಲಿ ಕರ್ಕೊಂಡು ಹೋಗಿದ್ದೆ. ಮಾಜಿ ಪ್ರಧಾನಿಯಾಗಿದ್ದರು ದೇವೇಗೌಡರು. ಚೆನ್ನಮ್ಮನವರು ಎಲ್ಲರೂ ಕೂಡ ಊಟ ಬಡಿಸಿ ಸತ್ಕಾರ ಮಾಡಿ ಎಷ್ಟೊಂದು ಪ್ರೀತಿಯಿಂದ ಅವರೆಲ್ಲರೂ ಕೂಡ ಚೆನ್ನಮ್ಮನವ್ರನ್ನ ಪ್ರಧಾನಮಂತ್ರಿಗಳ ಮನೆಗೆ ಬಂದಿದ್ದೀವಿ, ನಾವು ಪ್ರಧಾನಮಂತ್ರಿಗಳ ಮನೆಯಲ್ಲಿ ನಾವು ಊಟ ಮಾಡ್ತೀವಿ ಅಂತ ಗೊತ್ತಿಲ್ಲ ಅಂತೇಳಿ ಇಡೀ ರಾಜ್ಯದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷಗಳೆಲ್ಲ ಸಂತೋಷಪಟ್ಟು ಬಂದದ್ದನ್ನು ನೋಡಿ, ಆ ಗಳಿಗೆಯಲ್ಲಿ ಏನಾಗಿತ್ತು ಅಧ್ಯಕ್ಷ ಅಂತ ಹೇಳಿದ್ರೆ, ನಾವು ಇಲ್ಲಿ ಬರೋದ್ರೊಳಗಡೆ ನಮ್ಮೆಲ್ಲ ಅಧ್ಯಕ್ಷ ಅವಧಿ 5 ವರ್ಷಕ್ಕಿತ್ತು, 20 ತಿಂಗಳಿಗೆ ಕಟ್ ಮಾಡಿಬಿಟ್ರು ನಮ್ಮನ್ನ. ಡೆಲ್ಲಿನಲ್ಲಿ ಅಲ್ಲೆಲ್ಲ ಇದ್ದು ಸಂತೋಷದಿಂದ ಊಟ ಮಾಡಿ ದೇವೇಗೌಡರು ಮಾತ್ರ ಬರೋದ್ರೊಳಗಡೆ ನಮ್ಮ ಅವಧಿ 20 ತಿಂಗಳು ಕಟ್ಟಾಗಿತ್ತು ಅಧ್ಯಕ್ಷ. ಚೆನ್ನಮ್ಮನವ್ರ ಮನೆಯಲ್ಲಿ ಇಲ್ಲೇ ರೇವಣ್ಣವ್ರು ಇಲ್ಲೇ ಅವರೇ, ಹೊರಗಡೆ ಹೆಣ್ಮಕ್ಳು ಅವರು ಎಷ್ಟೇ ಇದು ಮಾಡ್ಕೊಂಡು ಕೂಡ ತಾಯಿ ಮನೆ ಬಂದ ಕೂಡಲೇ ಆ ಪ್ರೀತಿ ಅವ್ರಿಗೆ ಮುನ್ಸು ಇಲ್ಲ, ಏನೂ ಇಲ್ಲ, ಅಷ್ಟು ಒಟ್ಟಾಗಿರೋರು. ದೇವೇಗೌಡರು ಹುಡ್ದಬ್ಬಕ್ಕೆ ನಾನು ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಕ್ಕೆ ಹೋಗಿದ್ದೆ. ಅವ್ರಿಗೆ ಮಾಲಾರ್ಪಣೆ ಮಾಡಿ ಅಷ್ಟೊತ್ತು ಹುಷಾರು ತಪ್ಪಿದ್ರು, ಕೆಳಗಡೆ ಇದ್ರು. ಅವ್ರಿಗೂ ಶಾಲಾ ಅವರು ತಗೊಂಡೋಗಿ ನಮಸ್ಕಾರ ಮಾಡಿದಾಗ ಕೇಳ್ತಾರೆ, ಊಟ ಮಾಡ್ದಪ್ಪ, ಮನೆಯವರೆಲ್ಲ ಚೆನ್ನಾಗಿದ್ದಾರಪ್ಪ. ನಮ್ಮ ಶೈಲಜಾ ಅವರು, ಅನಸೂಯ ಅವರು ಹೆಣ್ಮಕ್ಳು ಕೂಡ ಇದ್ದರು. ಅವ್ರ ಆಶೀರ್ವಾದ ಪಡೆದಾಗ ಅವ್ರು ಯಾವತ್ತೂ ಕೂಡ ಆ ರೀತಿ ಪ್ರತಿಯೊಬ್ಬರನ್ನು ಕೂಡ ಕಂಡಂಥವ್ರು. ಮತ್ತು ಆದರ್ಶ ಮಹಿಳೆ ಜೊತೆಗೆ ಆದರ್ಶ ದಂಪತಿಗಳು ಕೂಡ. ಆ ದೇವೇಗೌಡರಿಗೆ ನಾವೆಲ್ಲರೂ ಕೂಡ ಪತ್ನಿನ ಏನಂತೀವಿ ಅಂದರೆ ಅರ್ಧಾಂಗಿ ಅಂತ ಕರೀತಾರೆ. ದೇವೇಗೌಡರಿಗೆ ಅವರೇ ತುಂಬ ಇದ್ದಂಥವ್ರು ಚೆನ್ನಮ್ಮನವರು. ಹಳ್ಳಿಯಿಂದ ರಾಷ್ಟ್ರ ಮಟ್ಟಕ್ಕೂ ಕೂಡ ಎಲ್ಲರೂ ತಲುಪಬೇಕಾದ್ರೆ
ಮಕ್ಕಳು ಸೇವೆ ಸಲ್ಲಿಸಬೇಕಾದ್ರೆ ಅಮ್ಮನ ಕೊಡುಗೆ, ದೈವ ಭಕ್ತಿ, ರಾಜರಾಜೇಶ್ವರಿ ದೇವಸ್ಥಾನ ಪ್ರತಿನಿತ್ಯ ದೇವ್ರ ಮನೆಯಲ್ಲಿ ಬೆಳಿಗ್ಗೆ ಕೂತ್ರೆ ಅವರು ಈಚೆ ಬರ್ತಾ ಇರಲಿಲ್ಲ. ಆ ರೀತಿ ದೈವಭಕ್ತಿ ಆಗಿದಂತ ಚೆನ್ನಮ್ಮನವರ ಒಂದು ದೇವರ ಸೇವೆ ಅವ್ರ ಕುಟುಂಬಕ್ಕೆ ಅಷ್ಟೇ ಅಲ್ಲ, ರಾಷ್ಟ್ರಕ್ಕೆ ರಾಜ್ಯಕ್ಕೆಲ್ಲ ಸಲ್ಲಿದೆ. ದೇವೇಗೌಡರು ಫೋನ್ ಮಾಡ್ತಾರೆ, ಎಲ್ಲಿದ್ಯಪ್ಪ ನೀನ್ ಬಾ, ನನ್ನ ಜೊತೆ ಕೂತು ಊಟ ಮಾಡಬೇಕು ಅಂತೇಳಿ. ಚೆನ್ನಮ್ಮನವ್ರು 11ನೇ ದಿವಸನೂ ಕೂಡ ನನ್ನ ಕೈ ಹಿಡ್ಕೊಂಡು ನೀನು ಊಟ ಮಾಡಬೇಕಪ್ಪ ಅಂತ ಹೇಳಿದ್ರು. ನನಗೆ ವೈರಲ್ ಫೀವರು, ನಿಲ್ಲಕ್ಕಾಗೋಲ್ದು. 1 ಗಂಟೆ ಇದ್ದು ನಮಸ್ಕಾರ ಮಾಡಿ ಅವ್ರಿಗೆ ನಾವೆಲ್ಲರೂ ಕೂಡ ಅವ್ರ ಆಶೀರ್ವಾದ ಸದಾಕಾಲ ಇರಲಿ ಅಂತೇಳಿ ಜೋರ್ ಮಳೆ ಒಳಗಡೆ ಲಕ್ಷಾಂತರ ಜನ ಬಂದು ಭಾಗವಹಿಸಿ ಸರೋವರದ ರೀತಿ ಮಳೆ ಒಳಗಡೆನೆ ಯಾವ ಮಳೆನೂ ಲೆಕ್ಕ ಇಲ್ಲ. ಆ ರೀತಿಯಾದಂಥ ಒಂದು ಆದರ್ಶ ಮಹಿಳೆ ಚೆನ್ನಮ್ಮನವರು. ದೇಶಕ್ಕಷ್ಟೇ ಅಲ್ಲ, ಎಲ್ಲ ಕುಟುಂಬಗಳು ಕೂಡ ಆ ಕುಟುಂಬವನ್ನ ತೆಗೆದುಕೊಂಡು ಹೋಗ್ತಕ್ಕಂಥ ಶಕ್ತಿ ಯಾವ ಮಹಿಳೆಯೂ ಕೂಡ ನಾವು ನೋಡಿಲ್ಲ ನಮ್ಮ ಜೀವನದಲ್ಲಿ. ಅಂತ ಚೆನ್ನಮ್ಮನವ್ರಿಗೂ ಕೂಡ ನಿಧನರಾಗಿರ್ತಕ್ಕಂಥ ಎಲ್ಲರೂ ಪುಟ್ಟರಂಗನಾಥ್ ಅವ್ರಿಗೆ, ಸೈಯದ್ ಯಾಸೀನ್ ಅವ್ರಿಗೆ, ಶ್ರೀನಿವಾಸನ್ರವ್ರಿಗೆ, ಎಲ್ಲರಿಗೂ ಚಂದ್ರಶೇಖರಯ್ಯನವ್ರಿಗೆ ಎಲ್ಲರೂ ಕೂಡ ಆ ದೇವರು ಅವರ ಆತ್ಮಕ್ಕೆ ಚಿರ ಶಾಂತಿಯನ್ನು ಕೊಡಲಿ. ಅವರ ಕುಟುಂಬ ವರ್ಗದವರಿಗೆ ಅಷ್ಟೇ ಅಲ್ಲ, ಅವರ ಎಲ್ಲ ಅಭಿಮಾನಿಗಳು ಕೂಡ ಧೈರ್ಯವನ್ನು ಭರಿಸ್ತಕ್ಕಂಥ, ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.